ನೋಡಿ ಕನ್ನಡ ಏನ್ ಹೇಳ್ತಾರೆ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದ್ದಾರೆ. ಏನ್ ಬೇರೆ, ಇವಾಗ ಹೊಟ್ಟೆ ನೋವು ಬಂದಿರೋನ್ಗೆ ಹೊಟ್ಟೆ ನೋವು ಮಾತ್ರೆ ಕೊಡ್ಬೇಕಾ ಅಥವಾ ತಲೆನೋವು ಮಾತ್ರೆ ಕೊಡ್ಬೇಕಾ? ಹೊಟ್ಟೆ ನೋವು ಮಾತ್ರನೇ ಕೊಡ್ಬೇಕು. ಈಗ ರೋಗದಿಂದ ಬಂದಿರೋಂಥ ಮನುಷ್ಯನಿಗೆ ಯೇಸು ಕ್ರಿಸ್ತನ ಏನ್ ಮಾಡಬೇಕು, ಗುಣಪಡಿಸ್ಬೇಕಾ ಅಥವಾ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ಬೇಕಾ? ಗುಣಪಡಿಸ್ಬೇಕಲ್ವಾ? ಗುಣಪಡಿಸ್ಬೇಕಾಗಿತ್ತು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಕೆಳಗಡೆ ನೋಡಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎದ್ದು ಎಂದು ಹೇಳಿದನು. ಅಲ್ಲಿಂದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಆಲೋಚನೆ ಮಾಡುತ್ತೀರಿ? ನೋಡಿ ಕೆಳಗಡೆ ಏನು ಹೇಳುತ್ತೆ ಅಂದ್ರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು ಎದ್ದು ನಡೆ ಅನ್ನುವುದು. ಆದರೆ ಪಾಪಗಳನ್ನು ಕ್ಷಮಿಸುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದನ್ನು ನಿಮ್ಗೆ ಗೊತ್ತಾಗಿರ್ಬೇಕು. ಅಂದ್ರೆ